ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸ್ಯಾಟರ್ಡೆ ಮಾರ್ನಿಂಗ್ ಬೆಳಗ್ಗೆ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬೆಳಗ್ಗೆ ಇಬ್ಬರಿಗೂ ರಜೆ ಇದೆಯಲ್ವ, ಸ್ವಲ್ಪ ಆರಾಮಾಗಿ ಎದ್ದೇಳೋಣ ಅಂದ್ಕೊಂಡು ಒಂದೇ ರೀಸನ್ನು, ನನ್ನ ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಅವಳಿಗೆ ಜ್ವರ ಲೇಟ್ ಅಲ್ವಾ ಅಂತೇಳ್ಬಿಟ್ಟು ನಾವು ಸ್ವಲ್ಪ ಆರಾಮಾಗಿ ಎದ್ದೇಳೋಣ ಅಂತ ಅಂದ್ಕೊಂಡ್ವಿ. ಲೇಟು ಅಂದರೆ ಲೇಟೇನು ಇರಲಿಲ್ಲ. ಬೆಳಗ್ಗೆ ಅವನಿಗೆ 9 to 9:30 ಅವನ ಸ್ಲಾಟ್ ಇತ್ತು. ಬಟ್ ಆ ಟೈಮ್ಗಂತೂ ಹೋಗೋಕ್ಕಾಗಲಿಲ್ಲ. ಆದರೂ ನಾನು ಸ್ವಲ್ಪ ಲೇಟಾಗೇ ಎದ್ದಿದ್ದೆ ಇವತ್ತು. ಸರಿ ಆಯಿತು ಅಂತೇಳ್ಬಿಟ್ಟು ಅವಳಿಗೆ ಉಪ್ಪಿಟ್ಟು ಏನಾದರೂ ಮಾಡ್ಕೊಳ್ಳೋಣ ಅನ್ನೋ ಪ್ಲ್ಯಾನಿಂಗಲ್ಲಿದ್ದೆ. ಅವಳಿಗೆ ಕೇಳಿದ್ದಕ್ಕೆ ಇಲ್ಲ ಬೇಡ ನಂಗೆ ಉಪ್ಪಿಟ್ಟು ನನ್ನ ಇಷ್ಟ ಇಲ್ಲ ಅಂತ ಹೇಳಿದ್ಲು. ಸರಿ ಆಯಿತು, ಏನು ಮಾಡೋದು ಅಂದರೆ ಇಡ್ಲಿ ತರಿಸ್ಕೊಡು ತಿಂತೀನಿ ಅಂದರು. ಸರಿ ಆಯಿತು ಅಂತೇಳ್ಬಿಟ್ಟು ಇಡ್ಲಿ ತರಿಸಿದ್ವಿ. ಅವಳಿಗೆ ಇಡ್ಲಿ ತರಿಸಿದ ಜೊತೆಲಿ ಅವನೂ ಇಡ್ಲಿನೇ ತಿಂದ್ಕೊಂಡ. ಅವರಿಬ್ಬರು ಟಿಫನ್ಗೆ ಇಡ್ಲಿ ತಿಂದ್ಕೊತಾರೆ ಬಿಡು ಅಂತೇಳ್ಬಿಟ್ಟು ನಾನು ಸ್ವಲ್ಪ ಬೇಗ ಮನೆ ಕೆಲಸ ಮುಗಿಸ್ಕೊಂಡ್ಬಿಡೋಣ, ಮತ್ತು ಸ್ಕೂಲಿಂದ ಬಂದ ತಕ್ಷಣ ಮತ್ತೆ ಟಿಫನ್ನು ಅದು ಇದು ಅಂತ ಲೇಟಾಗಿಬಿಡುತ್ತೆ, ಬೇಡ ಒಂದೇ ಸರಿ ಇವ್ರು ಹೆಂಗೋ ಇಡ್ಲಿ ತಿನ್ಕೊಂಡ್ಬಿಡ್ತಾರೆ, ಅಷ್ಟರಲ್ಲಿ ನಾನು ಮನೆ ಕೆಲಸ ಆದರೂ ಮುಗಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಅವಳಿಗೆ ಇಡ್ಲಿ ಕೊಟ್ಟಿದ್ದೀನಿ. ಅವಳು ಸ್ವಲ್ಪನೇ ತಿಂದ್ಬಿಟ್ಟು ನನಗೆ ಸಾಕು, ನನ್ನ ಕೈಲಿ ಆಗ್ತಿಲ್ಲ ಅಂತಂದು ಸ್ವಲ್ಪ ತಿಂದಿದ್ದು, ಒಂದು ಅರ್ಧದಷ್ಟು ತಿಂದಿದ್ದು. ಸರಿ ಬಿಡು ಆಯಿತು ಅಂತೇಳ್ಬಿಟ್ಟು ಟ್ಯಾಬ್ಲೆಟ್ ಹಾಕ್ಕೊಂಡು ಅವಳು ರಗ್ ಹೊಚ್ಕೊಂಡು ಮಲ್ಕೊಂಡ್ಬಿಟ್ಟು ಸ್ವಲ್ಪ ಹಂಗೆ ಮಲ್ಗೋದ್ರಿಂದ ಅಟ್ಲೀಸ್ಟ್ ಇನ್ನೂ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ನನ್ನ ಮಗನಿಗೆ ಕೇಳಿದೆ, ನಾನು ಆಗಲೇ ತಿಂದ್ಬಿಡ ನೀನು ಅಂತ. ಇಲ್ಲ ಬೇಡ ಅಂತ. ಸರಿ ಬಿಡು ಆಯಿತು ಅಂತ ಸುಮ್ಮನೆ ಆದರೆ ಮತ್ತೆ ಇನ್ನೇನೋ ಕೆಲಸ ಮಾಡ್ಕೊತಿರ್ತೀನಿ, ಅವಾಗ ಬರ್ತೀನಿ, ನನ್ನ ಟಿಫನ್ ಹಾಕ್ಬೋದು, ನನ್ನ ಟಿಫನ್ ಹಾಕ್ಬೋದು. ಸರಿ ಆಯಿತು ಅಂತ ಅವನಿಗೆ ಹಾಕ್ಕೊಟ್ಬಿಟ್ಟು ಟಿಫನ್ ಒಂದು ಕೆಲಸನೇ ಮಾಡೋದು ಅವರಿಬ್ಬರಿಗೆ ಹೇಳ್ಬಿಟ್ಟು ಟಿಫನ್ ಹಾಕ್ಬೇಕು. ಅವನಿಗೂ ಅವ್ನು ಟಿಫನ್ ತಿನ್ನೋ ಅಷ್ಟರಲ್ಲಿ ನಾನು ಸ್ವಲ್ಪ ರಾತ್ರಿ ಎಲ್ಲ ಪಾತ್ರೆ ಎಲ್ಲ ಹಾಗೆ ಇತ್ತು, ಅದನ್ನೆಷ್ಟು ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ನನ್ನ ಪ್ಲ್ಯಾನ್ ಇತ್ತು. ಅಷ್ಟರೊಳಗೆ ನಾನು ಅವ್ನು ತಿಂದ್ಕೊಂಬರಲಿ, ತಿಂದು ರೆಡಿ ಆಗೋಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಸ್ವಲ್ಪ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ನಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಫಸ್ಟು ನಂಗೆ ಕಿಚನ್ ಕ್ಲೀನ್ ಆದರೆ ಮಿಕ್ಕಿದ್ದು ಎಷ್ಟಾದರೂ ಲೇಟಾದರೂ ಪರವಾಗಿಲ್ಲ, ಫಸ್ಟ್ ಕಿಚನ್ ಕ್ಲೀನ್ ಆಗಿಬಿಡ್ಬೇಕು. ಸೊ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಬಿಟ್ಟು ಕಿಚನ್ ಕ್ಲೀನ್ ಮಾಡಿ ಮುಗಿಸಿದ ತಕ್ಷಣ ಹಾಲಿಗೆ ಬಂದೆ. ಹಾಲು ಒಂಚೂರು ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಡೋಣ, ಮತ್ತು ಬಂದ ತಕ್ಷಣ ಯಾರಾದರೂ ಸಡನ್ನಾಗಿ ಬಂದರೆ ಆಯಿತು, ಸುಮ್ಮನೆ ಗಲೀಜಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಡೈಲಿ ಮಾರ್ನಿಂಗ್ ನಾನು ಎಷ್ಟೊತ್ತಾದರೂ ಆಗಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಮ್ಯಾಟ್ ಅಂತೂ ನೀಟಾಗಿ ಕೊಡೋಬಿಟ್ಟು ಎಲ್ಲನೂ ಧೂಳಿದ್ರು ಅದರಲ್ಲಿ ಏನೇ ಇದ್ರೂ ಎಲ್ಲ ನೀಟಾಗಿ ಕೊಡೋಬಿಟ್ಟು ಅದೆಲ್ಲ ನೀಟಾಗಿ ಡೀಪಾಗಿ ಕಸ ಗುಡಿಸ್ಕೊಂಡು ರೆಡಿ ಮಾಡ್ಕೊತೀನಿ. ಏನೋ ಸ್ಲಿಪ್ ಇಟ್ಟಿದ್ರು, ಸ್ಲಿಪ್ ಮೀನ್ಸ್ ಏನೋ ಬರ್ಕೊಂಡಿರೋದು ಏನು ಅಂತ ಒಂದು ಸಾರಿ ಚೆಕ್ ಮಾಡಿಬಿಟ್ಟು ಎಷ್ಟು ಅಂತ ಬಿಸಾಕಿ ನಾನು ಮಿಕ್ಕಿದ್ದು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮಾರ್ನಿಂಗೆ. ಯಾಕೆಂದರೆ ಮತ್ತು ಸಂಜೆವರೆಗೂ ನನಗೆ ಯಾವುದೇ ರೀತಿ ಗಲೀಜಾಗಲ್ಲ, ಯಾರೂ ಇರಲ್ವಲ್ಲ ಮನೆಯಲ್ಲಿ, ಹಾಗಾಗಿ ಅಷ್ಟೇ ನೀಟಾಗಿರುತ್ತೆ. ಮತ್ತು ಸಂಜೆ ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಎಲ್ಲನೂ, ಅಲ್ಲಿವರೆಗೂ ಅಂತೂ ನೀಟಾಗಿರುತ್ತೆ. ಹಾಗಾಗಿ ನಾನು ಮ್ಯಾಟ್ ಗೀಟ್ ಎಲ್ಲ ಬೆಳಗ್ಗೆನೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅದೆಲ್ಲ ಕೆಲಸ ಮುಗಿಸ್ಕೊಂಡು ಹಾಲ್ದೆಲ್ಲ ಮುಗೀತು. ನನ್ನ ಮಗ ಇನ್ನೂ ಫೋನ್ ನೋಡ್ತಾ ಕೂತಿದ್ದ. ಸರಿ ಬೇಗ ರೆಡಿ ಆಗು ಅಂತ ಅವ್ನಿಗೆ ಹೇಳ್ಬಿಟ್ಟು ನಾನು ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ಗೂ ನನಗೂ ಟಿಫನ್ ಮಾಡ್ಕೊಂಬಿಡೋಣ. ನಮ್ಮ ಹಸ್ಬೆಂಡ್ ತಿಂಡಿ ಮಾಡ್ದೇನೆ ಅವ್ರ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಅವರು ಮತ್ತು ಟಿಫನ್ನಿಗೆ ಬರ್ತಾರೆ ಮತ್ತು ಊಟಕ್ಕೂ ಮನೆಗೆ ಬಂದುಬಿಡ್ತಾರೆ, ನಿಯರ್ ಬೈ ಇರೋದ್ರಿಂದ. ಸೊ ಟಿಫನ್ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಹೋದರೆ ನಾವು ಅವ್ರು ಬಂದು ತಿಂದ್ಕೋತಾರೆ ಅಂತೇಳ್ಬಿಟ್ಟು. ಇನ್ನು ನನ್ನ ಮಗಳೂ ಇವತ್ತು ಎದ್ದು ಟಿಫನ್ ಹಾಕ್ಕೊಡ್ತಾಳೋ ಇಲ್ವೋ ಅಂತಲೂ ಗೊತ್ತಿಲ್ಲ, ಯಾಕೆಂದರೆ ಅವಳು ಸುಸ್ತು ಅಂದರೆ ಸುಸ್ತು ಮಲಗಿಬಿಟ್ಟಿರ್ತಾಳೆ. ಅದಕ್ಕೆ ಸರಿ ಟಿಫನ್ ರೆಡಿ ಮಾಡಿಬಿಟ್ಟು ನಾನು ಸ್ನಾನ ಮುಗಿಸ್ಕೊಂಡು ಡ್ರೆಸ್ ಹಾಕ್ಕೊಳ್ಳೋಣ ಅನ್ನೋ ಪ್ಲ್ಯಾನ್ ಇತ್ತು. ಆಮೇಲೆ ಡ್ರೆಸ್ ಬೇಡ ಬಿಡು ಅಂಥೇಳಿ ಸೀರೆ ಹಾಕ್ಕೊಂಡು ಸ್ಕೂಲಿಗೆ ಹೋದೆ. ನನ್ನ ಮಗಂದು
ಮಾರ್ಕ್ಸ್ ಎಲ್ಲ ಚೆಕ್ ಮಾಡಿದೆ, ನಾಟ್ ಬ್ಯಾಡು. ಅವ್ರ ಟೀಚರ್ ಹೇಳಿದರು, ಇಲ್ಲ ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ದಾನೆ, ಚೆನ್ನಾಗಿ ಮಾಡ್ತಾನೆ, ನಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ, ಯಾವುದು ಕಂಪ್ಲೇಂಟ್ಸ್ ಇಲ್ಲ, ನಿಮ್ಮ ಕಡೆಯಿಂದ ಏನಾದರೂ ಇದ್ದರೆ ಹೇಳಿ ಅಂತ. ಸರಿ ಅಂತ ಮನೆಗೆ ಬಂದು ಟಿಫನ್ ಮಾಡಿಕೊಂಡು ನಮ್ಮ ಏರಿಯಾದಲ್ಲಿ ಒಂದು ಸೀರೆ ಮೇಳ ಹಾಕಿದ್ರು. ಸರಿ ನೋಡ್ಕೊಂಬರೋಣ ಏನೇನು ಸೀರೆ ಹಾಕಿದ್ದಾರೆ ಅಂತ. ಇವತ್ತಿಗೆ ಲಾಸ್ಟ್ ಇತ್ತು ಆ್ಯಕ್ಚುಲಿ ಸ್ಯಾಟರ್ಡೇನಾ ಸಂಡೇನಾ ಗೊತ್ತಿಲ್ಲ, ಒಟ್ಟಲ್ಲಿ ಹಾಕಿದ್ರು. ಸರಿ ಯಾವತ್ತು ಲಾಸ್ಟು ನನಗೂ ನೆನಪಿಲ್ಲ. ಸರಿ ನೋಡ್ಕೊಂಬಂದುಬಿಡೋಣ ಒಂದು ಸಾರಿ ಅಂಥೇಳಿ ನಾನು ನನ್ನ ಮಗ ಹೊರಟ್ವಿ. ನನ್ನ ಮಗಳನ್ನ ಕರೆದ್ವಿ, ಅವಳು ಇಲ್ಲ, ನಾನು ಬರಲ್ಲ, ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ ಅಂತ ಹೇಳಿದ್ದೆ. ಸರಿ ಆಯಿತು ಅಂತ ನಾವು ಹೊರಟ್ವಿ. ಹೋಗಿ ನೋಡಿದ್ವಿ, ಕಲೆಕ್ಷನ್ಸು ಓಕೆ ಇತ್ತು, ಬಟ್ ಕಾಸ್ಟ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ನನ್ನ ಮಗ ಅಂತೂ ಅಲ್ಲಿರೋ ಸ್ಯಾರೀಸ್ನ ನೋಡಿ ಕರ್ಟನ್ ಅಂದ್ಕೊಂಡ್ಬಿಟ್ಟಿದ್ದಾನೆ. ಮತ್ತು ಮನೆಗೆ ಬಂದು ನಾನು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡಿದರು, ಹೋಗಿ ಬಂದ್ರಾ ಸ್ಯಾರಿ ಕಲೆಕ್ಷನ್ಸ್ ಹೆಂಗಿತ್ತು ಅಂತ. ಆಮೇಲೆ ಎಲ್ಲಿದ್ದೀರಾ ಅಂದರೆ ಹಿಂಗೆ ಸ್ಕೂಲ್ ಹತ್ರ ಅಂದರು. ಬನ್ನಿ ಹಿಂಗೆ ಮನೆಗೆ ಊಟ ಮಾಡ್ಕೊಂಡು ಹೋಗಿವ್ರಂತೆ ಅಂತ ಹೇಳಿದೆ. ಇಲ್ಲ ಬೇಡ ಅಂದರು. ಇಲ್ಲ ಬನ್ನಿ ಹಿಂಗೆ ಊಟ ಮಾಡ್ಕೊಂಡು ಹೋಗಿವ್ರಂತೆ ಅಂತ ಹೇಳ್ಬಿಟ್ಟು ಅವ್ರು ಬರೋಷ್ಟ್ರಲ್ಲಿ ಅಡುಗೆ ರೆಡಿ ಮಾಡೋಣ ಅಂತ ಬೇಗ ಮಾಡಿದೆ. ಮತ್ತು ಅವ್ರು ಬಂದರು. ಅವ್ರು ಬರೋಷ್ಟು ಇನ್ನು ಅನ್ನಕ್ಕೆ ಇಟ್ಟಿದ್ದೆ, ಅಷ್ಟೊತ್ತಿಗೆ ಅವರು ಬಂದರು. ನಾನು ಸ್ವಲ್ಪ ಹೊತ್ತು ಅವ್ರ ಜೊತೆಲಿ ಮಾತಾಡಿಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಅನ್ನನೂ ಆಯಿತು, ಅವ್ರು ಊಟ ಮುಗಿಸ್ಕೊಂಡು ಹೊರಟರು. ಅದಾದಮೇಲೆ ನನ್ನ ಮಕ್ಕಳು ಫ್ರೆಂಡ್ಸ್ ಬಂದಿದ್ರಲ್ವ, ನನ್ನ ಮಗಳು ಫ್ರೆಂಡು, ಅವರೂ ಸಹ ಹೊರಡ್ತೀವಿ ಅಂತೇಳಿ ಹೊರಗಡೆ ಹೋಗ್ತೀವಿ ನಾವು ಸ್ವಲ್ಪ ಅಂತ ಹೋದರು. ಅವಳಿಗೆ ಸಿಟ್ಟು ಬಂದಿತ್ತು, ಏನು ಹೊರಗಡೆ ತಿನ್ನೋಕ್ಕೆ ದುಡ್ಡು ಕೇಳಿದ್ಲು, ಇಲ್ಲ ಕೊಡಲ್ಲ, ಹುಷಾರಿಲ್ಲ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಬಿಡು, ನೀನೇನು ಕೊಡಬೇಡ ಅಂತ ಅವ್ರ ಫ್ರೆಂಡ್ಸ್ ಜೊತೆಲಿ ಹೋಗಿ ಬರ್ತೀನಿ ಸ್ವಲ್ಪ ಅಂತ. ನಾನು ಸರಿ ಅಂದೆ, ಯಾಕೆಂದರೆ ಮನೆಯಲ್ಲೇ ಇದ್ದರೆ ಅದೇ ಮೈಂಡ್ಸೆಟ್ಟಲ್ಲೇ ಇರ್ತಾಳೆ ಅಂತ. ಸರಿ ಅವ್ರನ್ನೆಲ್ಲ ಕಳಿಸಿ ನಾನು ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಇದಾಗಿತ್ತು ಇವತ್ತಿನ ಬ್ಲಾಗು. ಹೇಗಿತ್ತು ಅಂತ ಒಂದು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.